ಈ ಲೇಡಿ ನೋಡ್ತಿದ್ದೀರಲ್ವಾ, ಈ ಲೇಡಿ ಸರ್ ರತನ್ ಟಾಟಾ ಅವರ 7,000 ರೂಪಾಯಿ ಕೋಟಿ ಆಫರ್ ನ ರಿಜೆಕ್ಟ್ ಮಾಡಿ ಇವತ್ತು ಬಿಸ್ನೆಸ್ ಜಗತ್ತಲ್ಲಿ ಅವ್ರದೇ ಒಂದು ಹೆಸರು ಮಾಡಿದ್ದಾರೆ. ಇವ್ರ ಹೆಸರು ಜಯಂತಿ ಚವಾಣ್ ಅಂತ. ರಮೇಶ್ ಚವಾಣ್ ಬಿಸ್ಲೇರಿ ಫೌಂಡರ್ ನ ಒಬ್ಬರು ಮಗಳು. ಇವ್ರಿಗೆ ಫ್ಯಾಷನ್ ಅಂಡ್ ಡಿಸೈನ್ ಅಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಇವ್ರ ತಂದೆ ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಇವ್ರಿಗೆ ಬರಕ್ ಇಷ್ಟನೇ ಇರಲ್ಲ. ಬಟ್ 2022ರಲ್ಲಿ ರಮೇಶ್ ಚವಾಣ್ ಅವರು ಈ ಬಿಸ್ನೆಸ್ ನ ಸೆಲ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮ್ ಅಲ್ಲಿ ಟಾಟಾ ಗ್ರೂಪ್ ಈ ಬಿಸ್ನೆಸ್ ನ ಬೈ ಮಾಡಕ್ಕೆ ಮುಂದೆ ಬಂದು 7,000 ಕೋಟಿ ರೂಪಾಯಿನ ಆಫರ್ ಮಾಡುತ್ತೆ. ಟಾಟಾ ಗ್ರೂಪ್ ಹಾಗೂ ರತನ್ ಟಾಟಾ ಅವರು ಈ ಡೀಲ್ ನ ಆಫರ್ ಮಾಡಿದಾರೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಡೀಲ್ ಪಕ್ಕಾ ಆಗಿತ್ತು. ಬಟ್ ಇದೇ ಟೈಮ್ ಅಲ್ಲಿ ಜಯಂತಿ ಚವಾಣ್ ಅವರು ಯೋಚನೆ ಮಾಡ್ತಾರೆ, ನಮ್ಮ ತಂದೆ ಕಷ್ಟಪಟ್ಟು ಕಟ್ಟಿರೋ ಈ ಬಿಸ್ನೆಸ್ ಎಂಪೈರ್ ನ ಬೇರೆ ಯಾರಿಗೆ ಯಾಕೆ ಮಾರ್ಬೇಕಂತ. ಸೊ ಅಲ್ಲಿಂದ ಈ ಬಿಸ್ನೆಸ್ ನ ಇವ್ರು ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಬೇರೆ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಇದರಿಂದ ಯೂತ್ ಗಳನ್ನ ಅಟ್ರಾಕ್ಟ್ ಮಾಡ್ತಾರೆ. ಸೊ ಇವ್ರ ಲೀಡರ್ಶಿಪ್ ಅಲ್ಲಿ ಬಿಸ್ಲೇರಿ ಕಂಪನಿ ಇನ್ನೂ ಜಾಸ್ತಿ ಗ್ರೋ ಆಗುತ್ತೆ. ಫೈನಾನ್ಷಿಯಲ್ ಇಯರ್ 2024 ಅಲ್ಲಿ 2,689 ಕೋಟಿ ರೆವಿನ್ಯೂ ಮಾಡುತ್ತೆ. ಇವತ್ತು ಪ್ಯಾಕೇಜ್ಡ್ ವಾಟರ್ ಬಾಟಲ್ ಇಂಡಸ್ಟ್ರಿನಲ್ಲಿ ಬಿಸ್ಲೇರಿದು 32% ಮಾರ್ಕೆಟ್ ಶೇರ್ ಇದೆ.